ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಪ್ರಾರ್ಥನಾ ಭಾಗ ಸುಳಾದಿ. ಕಾಮವೆಗ್ಗಳಿಸಿತು ಕಪಟ ಘನವಾಯಿತು, ತಾಮಸಂಗಳ ಬಲದ ಬಲ ಹೆಚ್ಚಿತು, ನೇಮಂಗಳು ತಗ್ಗಿದವು ನಿಷ್ಠೆ ಬದಲಾಯಿತು, ಈ ಮನಸ್ಸು ಪಾಪ ಪುರುಷನ ಸೇರಿತು, ಯಾಮಿರವಾಯಿತು ಧರ್ಮ ಹಿಂದಾಯಿತು, ಆ ಮಹಾಸತ್ವ ಗುಣ ಶೂನ್ಯವಾಯಿತು, ನಾ ಮುಂದಾರನ ಕಾಣೆನ ಕಟಕಟ ಏನು ಗತಿ, ನೀ ಮರೆದರೆ ಎನಗಾವ ತೆರನೋ, ಗ್ರಾಮಣಿ ನಾಮ ನಮ್ಮ ವಿಜಯ ವಿಠಲ ನಿನ್ನ ನಾಮಕ್ಕೆ ಉಪಹತಿ ಬರುತ್ತಿದೆ ನೋಡೋ, ಈರೈದು ಮ್ಯಾಲೊಂದು ಇಂದ್ರಿಯಂಗಳ ಕರ್ಮ ಸೇರಾಗೊಡವು ಎನ್ನ ಪುಣ್ಯದ ದಾರಿಗೆ ಗಾರು ಮಾಡುತ್ತಲ, ಹರೇ ಮತಿ ಪ್ರಮಾಣ ಮಾಡಿ 6 ಮಂದಿ ಬೇರೆ ಅತಿ ಕ್ರೂರರು ಉಂಟು, ಹೋರುವ 8 ಮದಹಿತದವರಾರಿಲ್ಲ, ಸೂರೆ ಹೋಯಿತು ಪುಣ್ಯ ಮೀರಿತು ಎನ್ನೋ ಶಮಾರೊಬ್ಬರ ಕಾಣೆ, 6 ಎನ್ನವರಿಲ್ಲ ಶೌರಿ ವಿಜಯ ವಿಠಲ, ವಾರ ವಾರಕ್ಕೆ ನಿನ್ನ ಕಾರುಣ್ಯದಳತಿಯಲ್ಲಿ ಕಾಯಬೇಕಯ್ಯ, ದುರುಳರು ಕೋರಿದ ಪುರುಷಾರ್ಥವು ಈಗ ಪರಿಪೂರ್ಣವಾಯಿತು ಅವರಿಗೆ ಹರಿಯೇ, ದುರುಳರು ಕೋರಿದ ಪುರುಷಾರ್ಥವು ಈಗ ಇರಗೊಡದೆ ಎನ್ನ ಕರವಿಡಿದು ತಮ್ಮ ಅರಸಿಗೆ ಒಯ್ದು ಒಪ್ಪಿಸುವರು ಹರಿಯೇ, ದುರುಳರು ಕೋರಿದ ಪುರುಷಾರ್ಥವು ಈಗ ಬಿರಿದು ಪರಿಪಾಲ ವಿಜಯ ವಿಠಲ, ಪೂರ್ಣ ಶರಣರ ಪರರಿಗೆ ಕೊಡದಿರು ಹರಿಯೇ, ರೋಮ ರೋಮಾದ್ಯಂತ ಗರಳ ಲೇಪನವಾಗಿ ನಾಮಾವೇರಿತು ನೀಚ ನಾನಾ ವೃತ್ತಿಯಲ್ಲಿ, ಪಾಮರ ನರನಾಗಿ ಪಾತಕದಲ್ಲಿ ಬಿದ್ದು ಕಾಮಾತುರದಲ್ಲಿ ಕಂಡಲ್ಲಿ ತಿರುಗಿದೆ, ಸುಮಾರ್ಗವನು ಜರಿದು ಸಜ್ಜನರ ತೊರೆದು ಭೀಮ ಭವಂಗಳು ತೊಲಗದಲೆ ಕಾಡುತ್ತಿವೆ, ಕ್ಷೇಮನಾಮನ ವಿಜಯ ವಿಠಲನೇ ಕರುಣಿಸೋ, ಮಾನುಷೋತ್ತಮ ಜನುಮ ಬಾಹೋದಕ್ಕೆ ಕೇಳು, ಅನಂತ ಪುಣ್ಯ ಸಾಧನವೇ ಬೇಕು, ಮೇಣು ಜನಿಸಿದರೂ ದೇಹವಿದು ಸ್ಥಿರವಲ್ಲ, ತಾನು ಅನಿತ್ಯವಾದರೂ ಮಹಾಫಲ ನೀವುದು, ಜಾಣನೇತನು ವ್ಯರ್ಥವಾಗಿ ಪೋಗದಂತೆ ರಕ್ಷಿಸು, ಪ್ರಾಣ ತನು ಮನದೊಡೆಯ ವಿಜಯ ವಿಠಲ ನಿಧಿ, ಮಾನುಷೋತ್ತಮ ಜನುಮ ಬಾಹೋದಕ್ಕೆ ಕೇಳು, ಸಕಲ ದುರುಳ ಮಹಾ ಇಂದ್ರಿಯಂಗಳ ನಿಖರವು ನಿನ್ನ ವಶಗಳಲ್ಲವೇ, ಮಕರತನವಾದ ಕಕ್ಕಸದ ಬಲೆಯೊಳು ಸಿಕ್ಕಿಸಿ ನೋಡುವುದೇನು ಉಚಿತವೇನೈ, ಮಕ್ಕಳಾಟಿಕೆ ಬೇಡ ತಿಮ್ಮಯ್ಯನೇ ಎನ್ನ ಕಕ್ಕುಲಾತೆ ಬಿಡಿಸೋ, ಕಿಂಕರರೊಳಗಿಡಿಸೋ ಭಕುತನಾಮ ನಮ್ಮ ವಿಜಯ ವಿಠಲ, ವಿರಕುತಿಯ ಪಾಲಿಸು ಭಕುತಿಲಿ ನಿಲ್ಲಿಸು, ಏನಾದರೇನು ಇನ್ನು ಹಾನಿ ವೃದ್ಧಿಗಳಿಗೆ ನೀನಲ್ಲದೆ ಗತಿಯಿಲ್ಲ, ನಾನೀಗ ಸಟಿಯವನಲ್ಲ, ಹೀನಾಯವನ್ನು ಕಳೆದು ಜ್ಞಾನವನ್ನು ತೋರಿಸಿ ನೀನೆಂಬುವುದು ತಿಳುಹಿ ಆನಂದ ಮತಿ ಕೊಡುವುದು, ಸ್ಥಾಣುವೆ ನಾಮ ನಮ್ಮ ವಿಜಯ ವಿಠಲರೇಯ, ಧೇನು ಭಕ್ತರಿಗೆ ನೀನಲ್ಲವೇ ಕರದುಂಬುವ ನಾನಲ್ಲವೇ, ಧ್ಯಾನದಲ್ಲಿ ನಿಂತು ಮಾನಸ ಪೂಜೆಯಲ್ಲಿ ಆನಂದವಾಗಿ ಪೊಳೆವುದು, ಹೀನ ಮತಿಯ ಕಳೆವುದು, ಕೀರ್ತಿಯ ಅಪಕೀರ್ತಿ ನಿನ್ನದು ಕಾಣೋ, ದೀಪುತ ಮೂರುತಿ ವಿಜಯ ವಿಠಲ ಎನ್ನಾಳುವ ಸ್ವಾಮಿ, ಕೀರ್ತಿ ಅಪಕೀರ್ತಿ ನಿನ್ನದು ಕಾಣೋ, ದೀಪುತ ಮೂರುತಿ ವಿಜಯ ವಿಠಲ ಎನ್ನಾಳುವ ಸ್ವಾಮಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ
ಪ್ರಾರ್ಥನಾ ಭಾಗ ಸುಳಾದಿಯಲ್ಲಿ ಒಂದು ಸುಳಾದಿ, ಅದ್ಭುತವಾದ ಸುಳಾದಿ. ಸಾಧನ ಶರೀರದೊಳಗೆ ಮಾನವ ಶರೀರ ಬರೋದು ಬಹಳ ಕಠಿಣ. ಅದರೊಳಗೆ ಬ್ರಾಹ್ಮಣ ಶರೀರ, ಅದರೊಳಗೆ ಮಧ್ವ ಮತದೊಳಗೆ ಬರೋದು ಇನ್ನೂ ದೊಡ್ಡ ಮುಖ್ಯವಾದ. ಈ ನಾವು ಶರೀರದೊಳಗೆ ಬಂದು ಕಾಮ ಹೆಚ್ಚಾಗಿ ದುಷ್ಟತನವು ಇಂದ್ರಿಯಗಳನ್ನೆಲ್ಲ ವ್ಯಾಪಿಸಿದೆ. ಇಂದ್ರಿಯ ನಿಯಾಮಕನಾದ ಶ್ರೀಹರಿಯೇ ಇಂದ್ರಿಯ ನಿಗ್ರಹಗೈಸಿ ಜ್ಞಾನವನ್ನು ಪರಿಪಾಲಿಸೆಂದು ಪ್ರಾರ್ಥನೆ ಮಾಡಬೇಕು. ಇದು ವಿಜಯದಾಸರು ನಮ್ಮೆಲ್ಲರ ಪರವಾಗಿ, ಎಲ್ಲರ ಈ ಮನುಷ್ಯರು ಬ್ರಾಹ್ಮಣ ಜನ್ಮ ಮಧ್ವಮತದೊಳಗೆ ಬಂದವರಿಗೆ ಅನುಕೂಲ ಆಗಲಿ ಅಂತಲೇ ನಮ್ಮ ಸಲುವಾಗಿ ಈ ಸುಳಾದಿಯನ್ನು ಬರೆದಂಗೆ ಅನ್ನಿಸ್ತಾ ಇದೆ. ಕಾಮ ಬೆಗ್ಗಳಿಸಿತು, ಕಪಟ ಘನವಾಯಿತು ಅಂತ ಹೇಳ್ತಾರೆ. ಜೀವರ ಅಜ್ಞಾನದಲ್ಲಿಂದ ಐಹಿಕ ವಿಷಯದಲ್ಲಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅಂತ ಹೇಳ್ತೀವಲ್ಲ, ಅದರೊಳಗೆ ಬಯಕೆಗಳು ದಿನದಿಂದೇ ವೃದ್ಧಿ ಆಗ್ತಾ ಹೋಗ್ತಾ ಇದೆ. ಆಸೆ ಒಂದಲ್ಲ, ಮನೆ ಬಂತು ಅಂದರೆ ಇನ್ನೊಂದು ಕಟ್ಟಿಸ್ಬೇಕು ಅಂತ ಆಸೆ, ಕಾರ್ ಬಂತು ಅಂತಂದರೆ ದೊಡ್ಡ ಕಾರ್ ತಗೋಬೇಕು ಅಂತ ಆಸೆ. ಹೀಗೆ ಒಂದು ಆಸೆ ಅಂತ ಹೇಳಕ್ಕಿಲ್ಲ. ಮನುಷ್ಯನಿಗೆ ಆಸೆಗಳು ವೃದ್ಧಿ ಆಗ್ತಾ ಹೋಗ್ತಾ ಇದ್ದಾವೆ, ವಂಚನೆ ವೃದ್ಧಿ ಆಗ್ತಾ ಇದೆ. ಅದರಿಂದ ಮೋಸ, ಕ್ರೂರ ಕರ್ಮಗಳಲ್ಲಿ ಮನಸ್ಸು ಸೇರಿಕೊಳ್ತಾ ಇದೆ. ದೇವರ ಕಡೆ ಧ್ಯಾಸ ಕಡಿಮೆ ಆಗ್ತಾ ಇದೆ. ಇದರಿಂದ ಮನಸ್ಸು ದುರ್ಬಲವಾಗಿ, ದಶೇಂದ್ರಿಯಗಳು ಚಂಚಲವಾದ ಮನಸ್ಸಿನ ಅಧೀನವಾಗಿ ಪಾಪಕರ್ಮಗಳು, ಅದರ ಬೀಜ ಅಜ್ಞಾನ ಆಶ್ರಯಿಸಿಕೊಂಡಿದೆ. ಅಜ್ಞಾನ, ನಾನು, ನನಗೆ ಬೇಕು ಎಂಬುದು ಇದು ಬಹಳ ಜಾಸ್ತಿ ಆಗ್ತಾ ಇದೆ. ಈ ನಮಗೆ ಇದ್ದ ಏಕಾದಶ ಇಂದ್ರಿಯಗಳಲ್ಲಿ ಯಜಮಾನನಾಗಿ ನಿರ್ಣಯವನ್ನು ಕೊಡುವ ಬುದ್ಧಿಯೂ ಕೂಡ ನಿಸ್ತೇಜವಾಗಿ ಎಲ್ಲಿ ಇಂದ್ರಿಯಗಳು ನಮಗೆ ಸಹಕಾರ ಕೊಡ್ತಾ ಇಲ್ಲ. ಸಂಸಾರದೊಳಗೆ ನಮ್ಮನ್ನು ತೇಲಿ ಆಡಿಸ್ತಾ ಇದ್ದಾವೆ. ಜೀವನದಲ್ಲಿ ಸದಾಚಾರ, ಆಸಕ್ತಿಗಳು, ನಿಷ್ಠೆಗಳು ಇವೆಲ್ಲ ಕ್ಷೀಣಿಸ್ತಾ ಇದ್ದಾವೆ. ತಾಮಸಗಳು ಬಲದ ಬಲ ಹೆಚ್ಚಿತು ಅಂತ ಹೇಳ್ತಾ ಇದ್ದಾರೆ. ತಾಮಸಗಳ ಬಲ ಹೆಚ್ಚಿದೆ. ಈ ನಮ್ಮ ಒಳಗೆ ಇದ್ದ ಈ ದೈತ್ಯರು, ಅವರ ಬಲ ಜಾಸ್ತಿ ಆಗ್ತಾ ಇದೆ. ನೇಮಗಳು ತಗ್ಗಿದವು, ನಿಷ್ಠೆ ಬದಲಾಯಿತು. ನೇಮಗಳೆಲ್ಲ ತಗ್ಗಿದವು. ನಮ್ಮದು ನಾವೇ ನೋಡಿದರೆ ಗೊತ್ತಾಗತ್ತೆ, ಏನು ನೇಮ ಇಟ್ಕೋತಾ ಇದ್ದೀವಿ? ಯಾವುದೂ ಇಲ್ಲ. ನಿಷ್ಠೆಗಳಿಲ್ಲ, ನೇಮಗಳಿಲ್ಲ. ಯಾವ ಕ್ಷೀಣಿಸಿ ಹೋಗ್ತಾ ಇದ್ದಾವೆ ಇವೆಲ್ಲ. ಶ್ರದ್ಧಾಹೀನರಾಗಿ ಜ್ಞಾನದಿಂದ ದಿನದಿನದಕ್ಕೆ ಹ್ರಾಸವಾಗ್ತಾ, ವಿಜ್ಞಾನದಿಂದ ಭಾಳ ದೂರ ಹೋಗ್ತಾ ಇದ್ದೀವಿ ನಾವು. ಜ್ಞಾನ ಇಲ್ಲ. ಆಗ ಮನಸ್ಸು ಅಜ್ಞಾನ ಕರ್ಮಗಳಲ್ಲೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಈ ಮನಸ್ಸು ಪಾಪ ಪುರುಷನ ಸೇರಿತು. ಪಾಪ ಪುರುಷನ ಸೇರ್ತಾ ಇದೆ ಈ ಮನಸ್ಸು. ಕೆಟ್ಟ ಕಡೆನೇ ನಮಗೆ ಧ್ಯಾಸ ಕೊಡ್ತಾ ಇದೆ. ಒಬ್ಬರನ್ನ ನಿಂದನೆ ಮಾಡೋದು, ಅದು ಬೇಕು ಇದು ಬೇಕು ಅಂತ ಅನಿಸೋದು, ನಾನು ಮಾಡಿದೆ ಅಂತ ಅನಿಸೋದು, ಇದೇ ಅಜ್ಞಾನ ನಮಗೆ. ಇದು ಮನಸ್ಸು ನಮಗೆ ಆ ಕಡೆ ಕೊಡ್ತಾ ಇದೆ ಧ್ಯಾಸ. ಈ ಪರಿಣಾಮದಿಂದ ಜೀವನ ದೇಹದ ಹೃದಯಾಕಾಶದಲ್ಲಿ ಅಜ್ಞಾನವೆಂಬ ಕತ್ತಲು ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಯಾಮಿರವಾಯಿತು, ಧರ್ಮಹಿಂದ ಆಗ್ಬಿಟ್ಟದ. ಆ ಮಹಾಸತ್ವಗುಣ ಶೂನ್ಯ ಆಗೋಗ್ಬಿಟ್ಟದ ಅಂತ ಹೇಳ್ತಾರೆ. ಸತ್ವಗುಣ ಎಂಬುದು ಉಳದೇ ಇಲ್ಲ. ಗುಣಧರ್ಮಗಳು ಜೀವನಲ್ಲಿ ಇರ್ತವೆ. ಅದು ಯಾವ ಥರ ಇರ್ತವೆ ಅಂದರೆ, ವೇದಗಳು ತಿಳ್ಕೋಬೇಕು. ವೈಷ್ಣವ ಗುಣ ಏನು, ಸರ್ವಕಾಲದಲ್ಲಿ ಪರಮಾತ್ಮನೇ ಈಶ, ನಾವೆಲ್ಲರೂ ದಾಸ ಅಂತ ತಿಳ್ಕೋಬೇಕು. ಇದೆಲ್ಲ ನಾಶ ಆಗ್ತಾ ಇದೆ. ನಾನು ಎಂಬೋ ಅಹಂಕಾರ ಹುಟ್ಟುತ್ತಾ ಇದೆ. ಇದರಿಂದ ಉತ್ತಮ ಲೋಕಕ್ಕೆ ಹೋಗಲಿಕ್ಕೆ ಏನು ನಮಗೆ ಬೇಕೋ ಆ ಹಾದಿ ನಮಗೆ ಕಾಣಿಸ್ತಾ ಇಲ್ಲ. ದುಃಖ ತಪ್ತರಾಗ್ತಾ ಇದ್ದೀವಿ ನಾವೆಲ್ಲರೂ. ಸರ್ವರನ್ನು ಉದ್ಧಾರ ಮಾಡುವ ನೀನು ನಮ್ಮನ್ನು ಈ ಸಮಯದಲ್ಲಿ ಅನುಗ್ರಹಿಸಬೇಕಲ್ಲಪ್ಪ. ರಕ್ಷಿಸುವರು ಯಾರಿದ್ದಾರಪ್ಪ? ನಾ ಮುಂದಾರನ ಕಾಣೆ ನಕಟಕಟ, ಏನು ಗತಿಯಪ್ಪ ನನಗೆ? ನೀ ಮರೆದರೆ ಎನಗಾವತೆರನೋ. ನೀನೇ ನನ್ನ ಮರೆತು ಬಿಟ್ರೆ, ನೀನೇ ನನ್ನ ಉದ್ಧಾರ ಮಾಡಬೇಕಲ್ಲ ಸ್ವಾಮಿ. ನೀನೇ ಮರೆತು ಬಿಟ್ರೆ ನನಗೆ ಯಾರಪ್ಪ ಮೊರೆ? ಗ್ರಾಮಣಿ ನಾಮ ನಮ್ಮ ವಿಜಯ ವಿಠಲ, ನಿನ್ನ ನಾಮಕ್ಕೆ ಉಪಹತ್ತಿ ಬರುತ್ತಿದೆ ನೋಡು. ಹಿಂಗ ಇಲ್ಲಿ ಈ ದೇವತೆಗಳ ಸಮೂಹಕ್ಕೆ ಒಡೆಯನಾಗಿರುವ, ಜ್ಞಾನ ಆಭರಣನಾಗಿರುವ ಬಿಂಬರೂಪಿ ಪರಮಾತ್ಮ ನಿನ್ನ ನಾಮಸ್ಮರಣೆ ಮಾಡಲು ಈ ಮನಸ್ಸು, ಇಂದ್ರಿಯಗಳು ಅಜ್ಞಾನವೆಂಬ ರೋಗದಿಂದ ದೇಹಾಲಸ್ಯಗೊಳಿಸಿ ನಮ್ಮನ್ನೆಲ್ಲ ನಿನ್ನ ನಾಮಸ್ಮರಣೆಯಿಂದ ದೂರ ಮಾಡ್ತಾ ಇದ್ದಾವಪ್ಪ.
ನಮ್ಮನ್ನು ರಕ್ಷಿಸಬೇಕಪ್ಪ, ನೀನು ಬಿಟ್ಟರೆ ಯಾರು ರಕ್ಷಣೆ ಮಾಡ್ತೀವಿ ಅಂತ ಕೇಳ್ಕೊತಾ ಇದ್ದಾರೆ ವಿಜಯದಾಸರಲ್ಲಿ. ಈರೈದು ಮೇಲೊಂದು ಇಂದ್ರಿಯಗಳ ಕರ್ಮ, ಜೀವನ ಪಾಪಕರ್ಮಗಳ ಅನುಸಾರ ಮನಸ್ಸಿನಲ್ಲಿ ದಶೇಂದ್ರಿಯಗಳು ಅಂದರೆ ಏಕಾದಶ ಇಂದ್ರಿಯಗಳು, ಇದು ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸು ಇವೆಲ್ಲ ಕಲಿತು ಜೀವರ ಶುದ್ಧ ಜ್ಞಾನಾರ್ಜನೆಯ ಪ್ರಯುಕ್ತ ಇದು ನಾವೇನು ಸದಾಚಾರವಾಗಿ ಇರಬೇಕು, ಸತ್ಕರ್ಮಗಳ ಹಾದಿಯನ್ನು ತೋರಿಸ್ಬೇಕು ಅಂತ ಅನ್ಕೋತಾ ಇರ್ತೀವಿ. ಕರ್ಮ ಸೇರಗೊಡವು ಎನ್ನ ಪುಣ್ಯದ ದಾರಿಗೆ. ಈ ಏಕಾದಶಿ ಇಂದ್ರಿಯಗಳು ನನಗೆ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾ ಇಲ್ಲ, ಹಾದಿ ತೋರಿಸ್ತಾ ಇಲ್ಲ, ಸತ್ಕರ್ಮಗಳ ಕಡೆ ಸದಾಚಾರಗಳ ಕಡೆ ಹಾದಿಯನ್ನು ತೋರಿಸ್ತಾ ಇಲ್ಲ. ಇದರಿಂದ ಪಾಪಕರ್ಮಗಳು ಹೆಚ್ಚಾಗ್ತಾ ಇದ್ದಾವೆ. ಅನೇಕ ವ್ಯಾಧಿ ರೂಪಗಳಿಂದ ಇದರಲ್ಲಿ ನಮಗೆಲ್ಲ ಗಾರು ಮಾಡುತ್ತಲೇ ಮತಿಭ್ರಮಣ ಮಾಡಿ ನಮ್ಮನ್ನು ಮತಿಭ್ರಮಣ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸತ್ಕರ್ಮಗಳ ಹಾದಿ ತಪ್ಪಿಸ್ತಾ ಇದ್ದಾನೆ. 6 ಮಂದಿ ಬೇರೆ ಅತಿ ಕ್ರೂರರು ಉಂಟು ಅಂತ ಹೇಳ್ತಾರೆ. ಬುದ್ಧಿಯ ವಿಪರೀತಕ್ಕೆ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಈ 6 ಮಂದಿ ಯಾರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಅರಿಷಡ್ ವರ್ಗಗಳು. ಇವರು ಅತಿ ಕ್ರೂರರು. ಇವರು ವಿವಿಧ ಬಗೆಯ ಭಯಂಕರವಾದ ದುಷ್ಟರು. ಈ ಕಾಮ, ಕ್ರೋಧ ಇವೆಲ್ಲ ಇವರಿದ್ದಾರೆ. ಕಾದಾಡುವ 8 ಮದ: ಅನ್ನ, ಅರ್ಥ, ಯೌವನ, ಸ್ತ್ರೀ, ವಿದ್ಯೆ, ಕುಲ, ರೂಪ, ಉದ್ಯೋಗ ಇವೆಲ್ಲ ಅಹಂಕಾರಗಳು. 8 ಮದ: ಹಿತವರಾರಿಲ್ಲ, ಯಾರೂ ನನಗೆ ಹಿತವರಿಲ್ಲ. ಸುಜ್ಞಾನಿಗಳು ಯಾರೂ ಇಲ್ಲಪ್ಪ. ನನಗೆ ಅನಾಚಾರದಿಂದ ಬಂದ ಪಾಪಕರ್ಮಗಳ ಸಂಯೋಗದಿಂದನೇ ಈ ತತ್ವದೈತ್ಯರ ಸನ್ನಿಧಾನ ಹೆಚ್ಚುತ್ತಾ ಇದ್ದದ. ಈ ದೈತ್ಯರ ಸನ್ನಿಧಾನ ಜಾಸ್ತಿ ಆಗ್ತಾ ಇದ್ದದೋ. 8 ಮದ, ಈ ಥರ ಯಾರೂ ಇಲ್ಲ. ಸೂರ್ಯ ಹೋಯಿತು ಪುಣ್ಯ ಮೀರಿತು ಎನ್ನಶವ, ಒಬ್ಬರ ಕಾಣೆ 6 ಎನ್ನವರಲ್ಲ. ಪುಣ್ಯ ಹೋಗ್ಬಿಟ್ಟದಪ್ಪ, ಪುಣ್ಯ ಇಲ್ಲ. ಇದು ನನಗೆ ಜೀವನ ಹೇಗಾಗೋಗ್ಬಿಟ್ಟಿದೆ ಅಂದರೆ, ಸುಜ್ಞಾನಿಗಳ ಸಂಪರ್ಕ ಇಲ್ಲ ಅಂದರೆ ಜೀವನ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ ತತ್ವದೇವತೆಗಳ ಕಾರ್ಯಾಚರಣೆ ಸಂಪರ್ಕ ಸ್ಥಗಿತಗೊಂಡು ಬಿಟ್ಟದ. ಈ ಪರಿಣಾಮದಿಂದ ಜೀವರು ಮನುಷ್ಯ ಜನ್ಮದ ಪರಮ ಪವಿತ್ರವಾದ ವೈಷ್ಣವ ಜನ್ಮದ ದೊರಕೋದು ಬಹಳ ಕಷ್ಟ. ಅದು ಬಂದರೆ ಕೂಡ ಅನಾಚಾರ ಕಾರ್ಯಕ್ರಮಗಳೊಳಗೆ ತತ್ವದೇವತೆಗಳ ಸನ್ನಿಧಾನ ಹ್ರಾಸವಾಗಿ ಬಿಟ್ಟು ದೈತ್ಯರ ಆಟ ಹೆಚ್ಚಾಗ್ತಾ ಇದೆ. ಯಾರೂ ಇಲ್ಲ ಸ್ವಾಮಿ ನನಗೆ ನೀನು ಬಿಟ್ಟರೆ. ಜೀವೋತ್ತಮರಾದ ಮೂಲ ಗುರುಗಳಾದ ವಾಯುದೇವರ ಸ್ಮರಣೆ ಬರದಂಥ ಕಾರಣ ಉಳಿದ ತತ್ವದೇವತೆಗಳು ವಾಯುದೇವರ ಸ್ಮರಣೆ ಬರ್ತಾ ಇಲ್ಲ. ಹೀಗಾಗಿ ತತ್ವಾಭಿಮಾನಿ ದೇವತೆಗಳು ನನಗೆ ಸಹಾಯಕರಾಗ್ತಾ ಇಲ್ಲ. ಯಾದವ ಕೃಷ್ಣನಾದ ಬಿಂಬರೂಪಿ ಪರಮಾತ್ಮ ಹೊತ್ತಿಗೆ ನಿರಂತರ ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಇಡಿಸಪ್ಪ. ನಿನ್ನ ಕೃಪಾದೃಷ್ಟಿ ವಾಯು ಭೀಮ ಅವತಾರಗಳಿಂದ ಶ್ರೀಮದಾಚಾರ್ಯರು ಅವರೆಲ್ಲರೂ ನನಗೆ ಕಾಯ್ತಾರೆ. ನಿನ್ನ ದೃಷ್ಟಿ ಇದ್ದರೆ ಯಾರೂ ನನಗೆ ಕಾಣೆ. ನಿನ್ನ ಕಾರುಣ್ಯದಳತಿಯ ಕಾಯಬೇಕಯ್ಯಪ್ಪ. ನೀನು ಕಾದ್ರೆ ಸಾಕು ಸ್ವಾಮಿ. ಗುರುಗಳ ದಯ ಬರ್ತದ. ಶ್ರೀಮದಾಚಾರ್ಯರು ತತ್ವಾಭಿಮಾನ ದೇವತೆಗಳು ಪೂರ್ಣಗೊಳಿಸು, ಅವರಲ್ಲೊಳಗೆ ನಿಂತು ನೀನು ಅಂತ ಹೇಳ್ತಾ ಇದ್ದಾರೆ. ದುರುಳರು ಕೋರಿದ ಪುರುಷಾರ್ಥವು ಈಗ ಪರಿಪೂರ್ಣವಾಯಿತು ಅವರಿಗೆ ಹರಿಗೆ. ದುರ್ಜನರು ಏನು ಅಪೇಕ್ಷೆ ಮಾಡಿದರೋ, ಜೀವರ ದೇಹದಲ್ಲಿರುವ ತತ್ವದೈತ್ಯರು ಧರ್ಮದಲ್ಲಿ ಜ್ಞಾನರಹಿತ ವೈರಾಗ್ಯ, ಅರ್ಥದಲ್ಲಿ ವಿಶಿಷ್ಟವಾದ ಜ್ಞಾನ, ಕಾಮದಲ್ಲಿ ಭಕ್ತಿ, ಈ ರೀತಿಗೆ ಕೂಡಿ ಪುರುಷಾರ್ಥವನ್ನು ತಮಗೆ ತಿಳಿದಂತೆ ಪರಮಾತ್ಮನ ಆಜ್ಞಾನುಸಾರ ಪೂರ್ಣವಾಗಿ ಪಡ್ಕೊಂಡು ಜೀವರಿಗೆ ಕೊಡ್ತಿದ್ದಾರೆ. ಹೇ ಪರಮಾತ್ಮ, ಈ ತತ್ವದೈತ್ಯರುಗಳಿಂದ ಬಂದ ಪ್ರಾರಬ್ಧ ಕರ್ಮಗಳನ್ನು ಈಗ ವ್ಯಾಧಿ ರೂಪದಿಂದ ಆವರಿಸಿ ನೀನು ಕರುಣಿಸಿದ ಉತ್ತಮ ದೇಹವಾದ ಈ ಮನುಷ್ಯ ಜನ್ಮದಲ್ಲಿ ಆರೋಗ್ಯದಿಂದ ಇರ್ಲಕ್ಕೆ ಬಿಡ್ತಾ ಇಲ್ಲ. ಅಷ್ಟೇ ಅಲ್ಲದೆ ತಾವು ಕೊಟ್ಟ ಪಾಪದ ಪ್ರಾರಬ್ಧ ತೆರಿಗೆ ಪಟ್ಟಿಯನ್ನು ಸಂಪೂರ್ಣ ಗ್ರಹಿಸಿ ತಂದು ನಿನಗೆ ಅರ್ಪಿಸಿರುವರು. ದುರುಳರು ಕೋರಿದ ಪುರುಷಾರ್ಥ ಈಗ ಪರಿಪೂರ್ಣವಾಯಿತು. ದುರುಳರು ಕೋರಿದ ಪುರುಷಾರ್ಥ ಈಗ ಇರಗೂಡದೆ ಎನ್ನ ಕರವಿಡಿದು ತಮ್ಮ ಅರಸಿಗೆ ಒಯ್ದು ಒಪ್ಪಿಸುವರು ಹರಿಯೇ. ನಿನಗೆ ಬಂದು ಒಪ್ಪಿಸ್ತಾ ಇದ್ದಾರಪ್ಪ. ನೀನೇ ನನ್ನ ಪರಿಪಾಲನೆ ಮಾಡಬೇಕು. ಆರೋಗ್ಯದಿಂದ ಇರ್ಲಾರ್ದಾಗಿ ಮಾಡ್ತಾ ಇದ್ದಾರೆ ಈ ದೈತ್ಯರು.
ಅದರಿಂದ ನಿನ್ನ ಕಡೆ ಧ್ಯಾಸ ಕೊಡ್ತಾ ಇಲ್ಲ. ಹೀಗೆ ಭಕ್ತ ಉದ್ಧಾರಕ, ಆಪದ್ಬಂಧು, ಕೃಪಾಸಾಗರ, ಭಕ್ತರ ಅಪರಾಧ ಸಹಿಷ್ಣು ಎಂಬ ಅನೇಕ ಕೀರ್ತಿಗಳನ್ನು ಹೊಂದಿರುವ ಬಿಂಬರೂಪಿ ಪರಮಾತ್ಮ ಗುಣಪೂರ್ಣನಾದ ನೀನು ಇನ್ನು ಮುಂದೆ ಉತ್ತಮ ಇಂದ್ರಿಯಗಳನ್ನು ಹೊಂದಿದ ಅಮೂಲ್ಯವಾದ ಮನುಷ್ಯ ಜನ್ಮದಲ್ಲಿ ಜೀವನನ್ನು ತತ್ವದೈತರ್ಯ ಸಂಪರ್ಕ ಇಡಲಾರ್ದಾಗೆ ನನ್ನ ರಕ್ಷಣೆ ಮಾಡು. ತತ್ವಾಭಿಮಾನಿ ದೇವತೆಗಳ ಆಟ ಜಾಸ್ತಿ ಮಾಡಿಸು, ದೈತ್ಯರ ಆಟ ಕಡಿಮೆ ಮಾಡಿಸು ಸ್ವಾಮಿ ಅಂತ ಬೇಡ್ಕೊತಾ ಇದ್ದಾರೆ ವಿಜಯದಾಸರಲ್ಲಿ. ರೋಮ ರೋಮಾದ್ಯಂತ ಗರಳ ಲೇಪನವಾಗಿ ಅನಾದಿ ಕಾಲದಿಂದ ಪಾಪ ಕರ್ಮಗಳು, ವಿಷಪೂರಿತವಾದ ರೋಗಗಳು ದೇಹದ ಮೇಲ್ಭಾಗದಲ್ಲಿ ಕೂದಲಿನ ಈ ಅಗ್ರಭಾಗದಿಂದ ಹಿಡ್ಕೊಂಡು ದೇಹದ ಸರ್ವ ಭಾಗಗಳಲ್ಲಿ ಹೊರಡ್ತಾನಿದ್ದಾವೆ. ತಲೆಯಿಂದ ಹಿಡ್ಕೊಂಡು ಕೆಳಗಿನವರೆಗೆ ನಾವು ಮಾಡಿದ ಹಿಂದಿನ ಪ್ರಾರಬ್ಧಗಳು, ಪಾಪ ಕರ್ಮಗಳಿಂದ ಅನೇಕ ರೋಗಗಳು ಬರ್ತಾ ಇದ್ದಾವೆ. ಇದರಿಂದ ಜೀವರು ಸತತ ಸಾಧನೆ ಕಡೆ ಧ್ಯಾಸ ಕೊಡಲಾರ್ದಾಗೆ ಐಹಿಕ ಸುಖಗಳಿಗೆ ಅಲ್ಲೇ ಇದ್ದು ಬಿಡ್ತಾ ಇದ್ದಾರಪ್ಪ. ಪಾಮರ ನರನಾಗಿ ಪಾತಕದಲ್ಲಿ ಬಿದ್ದಿದ್ದೀನಪ್ಪ ಪಾತಕದಲ್ಲಿ, ಕಾಮಾತುರದಲ್ಲಿ ಕಂಡಲ್ಲಿ ತಿರುಗಿದೆ, ಎಲ್ಲೆಲ್ಲೋ ಏನು ಬೇಕು 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 ಅಂತ ಹೇಳಿ ಎಲ್ಲೆಲ್ಲೋ ತಿರುಗಿದೆ ಸ್ವಾಮಿ. ಐಹಿಕ ಸುಖಗಳಿಗೆ ದುರ್ಬುದ್ಧಿ ವೃದ್ಧಿಯಾಗಿ ಜೀವನದಲ್ಲಿ ಮೋಸವೇ ಹೆಚ್ಚಾಗಿದೆ. ಇದರಿಂದ ನಾನು ತಿಳಿಲಾರ್ದಾಗಿ ಉತ್ತಮವಾದ ಈ ಮನುಷ್ಯ ಜನ್ಮದಲ್ಲಿ ಬಂದು ಪಾಪದಲ್ಲಿ ಬಂಧಿತನಾಗಿದ್ದೀನಿ ಪ್ರಭು. ಸುಮಾರ್ಗವನ್ನು ಜರಿದು ಒಳ್ಳೆ ಮಾರ್ಗವನ್ನು ಬಿಟ್ಟು ಸಜ್ಜನರನ್ನು ಬಿಟ್ಟು ಭೀಮ ಭವಂಗಳು ತೊಲಗದಲೇ ಕಾಡುತ್ತಿವೆ. ಈ ಮನೋ ಅಭಿಲಾಷೆಗಳು, ತೀವ್ರವಾದ ಬಯಕೆಗಳು ಇವೆಲ್ಲ ರೋಗ ಪೀಡಿತನಾಗಿ ಕಂಡಲ್ಲಿ, ಅಂದರೆ ಎಲ್ಲೆಲ್ಲಿ ಯೋನಿಗಳಲ್ಲಿ ಸಂಚರಿಸೋದು, ಕಂಡಲ್ಲಿ ಹುಟ್ಟುತ್ತಾ ಇದ್ದೀನಿ. ಈ ಮೋಕ್ಷ ಗೊಂದಲಕ್ಕೆ ದಾರಿ ಸಿಗ್ತಾ ಇಲ್ಲ ಸ್ವಾಮಿ. ಸಾಧನ ಮಾಡಬೇಕಾದ ಮಾರ್ಗ ಏನೂ ಸಿಗ್ತಾ ಇಲ್ಲ ನನಗೆ. ಜ್ಞಾನಿಗಳ ಸಂಘವನ್ನು ತ್ಯಜಿಸ್ತಾ ಇದ್ದೀನಿ. ಅನಿರುದ್ಧ ದೇಹದಲ್ಲಿದ್ದ ತತ್ವಾಭಿಮಾನಿ ದೇವತೆಗಳ ಸಂಪರ್ಕ ಸಿಗ್ತಾ ಇಲ್ಲ. ದೈತ್ಯರ ಸಂಪರ್ಕ ದಿನದಿನಕ್ಕೆ ಹೆಚ್ಚುತ್ತಾ ಇದೆ. ಈ ಭಯಂಕರವಾದ ಸಂಸಾರಿಕ ಕಷ್ಟಗಳು ಹಾಗೂ ರೋಗಗಳು ವೃದ್ಧಿ ಆಗ್ತಾ ಇದ್ದಾವೆ, ಕಾಟ ಕೊಡ್ತಾ ಇದ್ದಾವೆ. ಜೀವೋತ್ತಮರಾದ ಮುಖ್ಯ ಪ್ರಾಣದೇವರಿಗೆ ಅವರ ಕೈಯಿಂದ ಸೇವೆಯನ್ನು ಕೈಕೊಳ್ಳುತ್ತಿರುವ ನಾರಸಿಂಹರೂಪಿ ಪರಮಾತ್ಮನೇ, ನಿನಗೆ ಬಿಂಬಮೂರ್ತಿಯಾದ ವಿಜಯ ವಿಠಲ ಪರಮಾತ್ಮನೇ ನಮ್ಮನ್ನೆಲ್ಲ ಅನುಗ್ರಹ ಮಾಡು ಅಂಥೇಳಿ ವಿಜಯದಾಸರಲ್ಲಿ ಕೇಳ್ಕೊತಾ ಇದ್ದಾರೆ. ಮಾನುಷೋತ್ತಮ ಜನುಮ ಬಾಹೋದಕ್ಕೆ ಕೇಳು, ಹರಿವಾಯು ಗುರುಗಳ ಕೃಪೆ ಕರುಣದಿಂದ ಅನಂತ ಜನ್ಮದ ಪುಣ್ಯ ಸಾಧನದಿಂದ ಈ ಮನುಷ್ಯೋತ್ತಮನಾದ ಈ ಮಧ್ವಮತದಲ್ಲಿ ನಾವು ಬಂದಿರೋದು. ಅದು ಬರೋದೇ ಹೆಚ್ಚು. ಆದರೂ ಈ ಜನ್ಮ ಬಂದರೂ ಅವರವರ ಜೀವನ ಸ್ವರೂಪ ಯೋಗ್ಯತೆ ಪ್ರಕಾರ ಹರಿವಾಯು ಗುರುಗಳು ಸಾಧನೆ ಮಾಡಿಸ್ತಾರೆ. ಜನ್ಮದಿಂದ ಊರ್ಜಿತ ಸ್ಥಿತಿಗೆ, ಒಳ್ಳೆ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಭೂಮಿಯ ಮೇಲೆ ಕೆಲವೊಂದು ವೃಕ್ಷಗಳಿರ್ತವೆ. ಯಥಾವತ್ತಾಗಿ ಮಣ್ಣು, ನೀರು, ಸೂರ್ಯನ ಬೆಳಕು ಎಲ್ಲ ತೆಗೆದುಕೊಂಡ್ರೂ ಕೂಡ ಫಲವನ್ನು ಬಿಡದೆ ತಾನು ಬಿಟ್ಟ ಫಲಗಳಿಂದ ದೇವರಿಗೂ ಹಾಗೂ ಸರ್ವ ಜೀವಿಗಳಿಗೂ ತೃಪ್ತಿಯನ್ನು ಕೊಡುವ ಪುಣ್ಯ ಫಲಗಳನ್ನು ಬಿಡದೆ ವ್ಯರ್ಥವಾಗಿ ಬೆಳೆದು ನಿಂದಿರ್ತವೆ. ಕೆಲವೊಂದು ಗಿಡಗಳಿಗೆ ಫಲಗಳು ಬರ್ತವೆ, ಕೆಲವೊಂದು ಗಿಡಗಳಿಗೆ ಫಲಗಳು ಬರೋದಿಲ್ಲ. ಈ ಜೀವರು ಮಾಡೋದು ಕೂಡ ಅದೇ ಥರನೇ. ನಮಗೆ ಫಲ ಇಲ್ಲಾರ್ದಾಗಿ ಸುಮ್ಮನೆ ಮರದಂತೆ ನಾನು ಬೆಳೆದು ನಿಂತಿದ್ದೀನೋ, ವೈಷ್ಣವ ದೇಹ ಸಹ ಸಾಧನೆ ಇಲ್ಲಾರ್ದಾಗಿ ವ್ಯರ್ಥವಾಗಿ ಹೋಗ್ತಾ ಇದೆ. ನಿತ್ಯವಲ್ಲ ದೇಹ ಆಯು ವ್ಯರ್ಥ ಕಳೆದು ಹೋಗುತ್ತಿದೆ. ಮತ್ತೆ ಈ ಪರಿಯ ಕಾಯ ಬಾಹುದೆಂತೋ ನೀ ಕಾಯುವುದೆಂತೋ ಅಂತ ಹೇಳಿದಂಗೆ ಅನಿತ್ಯವಾದರೂ ಫಲ ಕೊಡ್ತಾ ಇಲ್ಲ. ಜಾಣನೆ, ತನು ವ್ಯರ್ಥವಾಗಿ ಹೋಗದಂತೆ ರಕ್ಷಣೆ ಮಾಡು ಪ್ರಾಣ. ತನು ಮನದೊಡೆಯ ವಿಜಯ ವಿಠಲ, ತನು ಮನದೊಡೆಯನಾದ ವಿಜಯ ವಿಠಲ ನಿಧಿ. ಮಾನುಷೋತ್ತಮ ಜನ್ಮ ಬಾಹೋದಕ್ಕೆ ಕೇಳು. ಮತ್ತ ಮಾನುಷೋತ್ತಮ ಜನ್ಮ ನನಗೆ ಬರೋದಿಲ್ಲ. ಈ ದೇಹದಿಂದ ಮಾಡಿದ ಸತ್ಕರ್ಮಗಳು ಸಂಪೂರ್ಣವಾಗಿ ನೀನು ನನಗೆ ಒಳಗೆ ನಿಂತು ಪ್ರಾಣನಿಧಿಯಾಗಿ ನನಗೆ ಒಳಗೆ ನಿಂತು ನನ್ನಲ್ಲಿ ನಿಂತು ನುಡಿಸಿ ವೈಷ್ಣವ ದೇಹವನ್ನು ಕೊಟ್ಟಿದ್ದಿ. ಅದಕ್ಕೆ ತಕ್ಕಂಥ ಒಳ್ಳೆ ಕೆಲಸಗಳು ಮಾಡಿಸು ಸ್ವಾಮಿ ಅಂಥೇಳಿ ವಿಜಯದಾಸರು ಇಲ್ಲಿ ನಮ್ಮ ಪರವಾಗಿ ಕೇಳ್ಕೊತಾ ಇದ್ದಾರೆ. ಮುಂದಿಂದು ಇನ್ನೊಂದು ಆಡಿಯೋದಲ್ಲಿ ನೋಡೋಣ. ಹರಿ ಶ್ರೀನಿವಾಸ. ತ್ರಿವಿಡ ತಾಳದೊಳಗೆ ಪ್ರಾಣ ತನುಮನದೊಡೆಯ ವಿಜಯ ವಿಠಲ ನಿಧಿ ಅಂತ ಹೇಳಿದ್ದಾರೆ. ಮಾನುಷೋತ್ತಮ ಜನ್ಮ ಬಾಹೋದಕ್ಕೆ ಕೇಳು. ಇದೇ ಥರ ಮುಂದೆ ಕೂಡ ಜನ್ಮಗಳಲ್ಲಿ ಈ ನಮಗೆ ಪ್ರಾಣನಿಧಿ ಅಂತ ಹೇಳ್ತಾ ಇದ್ದಾರೆ.
ನಮ್ಮ ಒಳಗೆ ಬಿಂಬರೂಪಿಯಾಗಿ ಪರಮಾತ್ಮ ನಿಂತಿದ್ದಾನೆ. ಅದಕ್ಕೆ ಆತನ ಪ್ರಾಣ ನಿಧಿ ಅಂತ ಹೇಳ್ತಾ ಇದ್ದಾರೆ. ಸರ್ವಕಾಲದಲ್ಲಿ ಸರ್ವ ಜೀವರಿಗೆ ಆಶ್ರಯದಾತನಾಗಿ ಇದ್ದಿದ್ದಕ್ಕೆ ಆತನ ನಿಧಿ ಅಂತ ಕರೀತಾ ಇದ್ದಾರೆ. ಹಾಗೆ ವೈಷ್ಣವ ದೇಹವನ್ನು ಇಂದು ಕರುಣಿಸಿದಂತೆ ಇವಾಗೆ ನಮಗೆ ಯಾವ ಥರ ಕೊಟ್ಟಿದೆಯೋ ಮುಂದೆ ಕೂಡ ಕರುಣಿಸಪ್ಪ. ನಿನ್ನ ಸ್ತೋತ್ರವನ್ನು ನೀನೇ ನನ್ನಲ್ಲಿ ನಿಂತು ಮಾಡಿಸು ಪ್ರಭೋ, ನೀನೇ ನುಡಿಸಬೇಕು ಅಂಥೇಳಿ ಆ ಜ್ಞಾನ ನನಗೆ ಕೊಡು. ನೀನೇ ನುಡಿಸ್ತೀಯ ಎಲ್ಲ ಅಂಬೋ ಜ್ಞಾನ ಕೂಡ ನನಗೆ ಕೊಡು. ಇದೇ ಜನ್ಮ ಮಾನುಷೋತ್ತಮನಾದ ಈ ವೈಷ್ಣವ ಜನ್ಮನಗೆ ನನ್ನ ಇಡು ಅಂಥೇಳಿ ಕೇಳಿದರು ಈ ತ್ರಿವಿಡ ತಾಳದೊಳಗೆ. ಇವಾಗ ಅಟ್ಟ ತಾಳದೊಳಗೆ ಸಕಲ ದುರುಳ ಮಹಾ ಇಂದ್ರಿಯಗಳ ನಿಖರವು ನಿನ್ನ ವಶವಲ್ಲವೇ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈ ಸರ್ವ ಕೆಟ್ಟ ಅಂದರೆ ದುಷ್ಟ ಇಂದ್ರಿಯಗಳು ಅಂದರೆ ಈ ಏನಂತ ಹೇಳ್ತಾರೆ, ಜೀವರಿಗೆ ಈ ಹೊರಗಿನ ಬಾಹ್ಯ ಜಗತ್ತಿನ ಪರಿಚಯ, ಈ ಸಂಬಂಧ ಇದೆಲ್ಲ ಕಲ್ಪಿಸಿಕೊಡುವ ಈ ಜೀವನಿಗೆ ಒಂದು ಗತಿಯನ್ನು ಕೊಡಲಿಕ್ಕೆ ಏನಿದ್ದದ ಈ ಮಾಧ್ಯಮ ಏನಿದ್ದದ ಅಂದರೆ ಇಂದ್ರಿಯಗಳು, ಅವಯಗಳ ಸಮೂಹ ಈ ಇಂದ್ರಿಯಗಳು. ಈ ಇಂದ್ರಿಯಗಳ ಜೀವನ ಪ್ರಾರಬ್ಧ ಕರ್ಮಾನುಸಾರ ಅವರವರ ಯೋಗ್ಯತಾನುಸಾರ ಪರಮಾತ್ಮನ ಸಂಕಲ್ಪದಂತೆಯೇ ನಮ್ಮೊಳಗೆ ಸತ್ವ ರಜಸ್ಸು ತಮೋ ಗುಣಗಳು ಇವೆಲ್ಲ ಬರ್ತಾ ಇರ್ತವೆ. ಅದರ ಸಾರವನ್ನು ಸ್ವೀಕಾರ ಮಾಡ್ತದೆ. ಈ ಜೀವರ ಅನುಭವಕ್ಕೆ ತರೋದೇ ಸ್ವಾಮಿ. ಇಂತಹ ಈ ವ್ಯಾಪಾರ ಏನಿದ್ದದಲ್ಲ, ಈ ದುಷ್ಟ ಕಾರ್ಯಗಳ ವ್ಯಾಪಾರ, ದುಷ್ಟ ಕಾರ್ಯಗಳು ಇಂಥವು ಏನಿದ್ದಾವೋ ಇಂದ್ರಿಯಗಳ ಸಮೂಹದಲ್ಲಿ ನಿಂತ್ಕೊಂಡು ಕೆಟ್ಟ ಕೆಲಸ ಏನು ಮಾಡಿಸ್ತಾ ಇದೆಯಲ್ಲ ಅದು ನಿನ್ನ ವಶ ಅಲ್ಲಪ್ಪ. ಈ ದುಷ್ಟ ಕಾರ್ಯಗಳು ಮೊದಲು ನೀನೇ ಸ್ವೀಕಾರ ಮಾಡಿ ಜೀವಾಂತರ್ಗತನಾಗಿ ಅದರಿಂದ ದುಷ್ಟ ಫಲಗಳನ್ನು ಕೊಡೋತ ನೀನೇ ಅದನ್ನು ಮೊದಲು ಸ್ವೀಕಾರ ಮಾಡಿ ಪ್ರೀತನಾಗಿ ಜೀವನ ಅನುಭವಕ್ಕೆ ತಂದುಕೊಡುವ ಸರ್ವ ಸಮರ್ಥನಾದ ಪರಮಾತ್ಮನು ನೀನೇ ಅಲ್ಲಪ್ಪ. ನಿನ್ನ ಅಧೀನದಲ್ಲಿ ಇದ್ದಾವಲ್ಲಪ್ಪ, ಇವೆಲ್ಲ ಎಲ್ಲ ನಿನ್ನ ಅಧೀನದಲ್ಲೇ ಇದ್ದಾವೆ. ಸಪ್ತ ಧಾತುಗಳಿಂದ ಕೂಡಿದ ಈ ನಮ್ಮ ಸಪ್ತ ಪ್ರಾಕಾರವುಳ್ಳ ಈ ದೇಹ ಬಂದೀಖಾನ ಇದ್ದಂಗೆ. ಇಲ್ಲದೆ ಹೇಳ್ತಾ ಇದ್ದಾರೆ ಮಕರತನವಾದ ಅಂತ ಹೇಳ್ತಾ ಇದ್ದಾರೆ. ಮಕರತನವಾದ ಅಂದರೆ ಅಂದರೆ ಬಂಧನ, ಕರ ಅಂದರೆ ಸೆರೆಮನೆ. ಈ ಬಂಧನದೊಳಗೆ ಅಂದರೆ ಬಂದೀಖಾನ, ಮಹಾಬಂದೀಖಾನದೊಳಗೆ ನಾವು ಇದ್ದೀವಿ ಅಂತ ಹೇಳ್ತಾರೆ. ಅಂದರೆ ಈ ಗರ್ಭಾವಾಸ, ಈ ಒಳಗೆ ಏನು ಇರ್ತೀವಲ್ಲ ಗರ್ಭಾವಾಸ, ಈ ಸಂಸಾರಿಕವಾದ ಬಂಧನದಿಂದ ಬರುವ ಸಪ್ತ ಧಾತುಗಳಿಂದ ಕೂಡಿದ ಈ ದೇಹನೇ ಮಹಾಬಂದೀಖಾನ. ಅಂಥ ಮಹಾಬಂದೀಖಾನದೊಳಗೆ ನನ್ನ ಹಾಕಿದೆಯಲ್ಲೋ, ಸಿಕ್ಕಿಸಿ ನೋಡುವೆನು ಉಚಿತವೇನೈ, ಅದರೊಳಗೆ ನನ್ನ ಸಿಗ್ಹಾಕಿಬಿಟ್ಟು ನೀನು ನೋಡ್ತಾ ಈ ಅನುಭವಿಸ್ತಾ ಇದ್ದೀನಿ ಅಂದರೆ ಈ ಕಠಿಣವಾದ ಕಕ್ಕಸವಾದ ಈ ಮಹಾಬಂದೀಖಾನದೊಳಗೆ ನನ್ನ ನೀನು ಹಾಕಿದಿ. ಜನನ ಮರಣ ಈ ಯಾತನೆಗಳು ಇದು ಅನುಭವಿಸ್ತಾ ಇದನ್ನು ಗರ್ಭಾವಾಸಕ್ಕೆ ಸಿಲುಕಿಸಿ ಅನುಭವಿಸೋದನ್ನು ನೋಡ್ತಾ ಇದ್ದೀಯಲ್ಲಪ್ಪ. ಹುಡುಗಾಟ ಬೇಡ ಸ್ವಾಮಿ, ಮಕ್ಕಳ ಆಟಕ್ಕೆ ಬೇಡ ತಿಮ್ಮಯ್ಯನೇ, ಮಕ್ಕಳ ಆಟಕ್ಕೆ ಬೇಡಪ್ಪ. ಯಾಕಂದ್ರೆ ಇಷ್ಟು ಕಷ್ಟ ಈ ಗರ್ಭಾವಾಸದೊಳಗೆ ಒಳಗೆ ಇದ್ದು ಕಷ್ಟಪಟ್ಟು ಪುನರಪಿ ಹುಟ್ಟಿ ಬಂದು ಇಷ್ಟು ಕಷ್ಟಪಡೋದನ್ನು ನೋಡ್ತಾ ಇದ್ದೀಯಲ್ಲೋ, ಹುಡುಗಾಟ ಬೇಡಪ್ಪ. ನನ್ನ ವ್ಯರ್ಥವಾದ ಅಭಿಲಾಷೆ ಈ ಏನು ಅದು ಬೇಕು ಇದು ಬೇಕು ಎಂಬ ಆಸೆ ಅಭಿಲಾಷೆ ಇದೇನಿದ್ದದಲ್ಲ ಸ್ವಾಮಿ, ಬಿಡಿಸು ಸ್ವಾಮಿ. ಅದನ್ನು ಕಕ್ಕುಲಾತೆ ಬಿಡಿಸು, ಕಿಂಕರರೊಳಗಿಡಿಸು. ಕಕ್ಕುಲಾತೆಯನ್ನು ಬಿಡಿಸಪ್ಪ, ನನ್ನ ಕೈಲಿಂದ ಇವೆಲ್ಲ ಮಾಡಿಸ್ಬೇಡ. ಕಿಂಕರರೊಳಗೆ ಸೇವಕರರೊಳಗೆ ನನ್ನ ಇಡಿಸು. ನನ್ನ ಸೇವಕನಾಗಿ ನೀನು ತಗೋಪ್ಪ. ಭಕುತನಾಮನಾದ ನಮ್ಮ ವಿಜಯ ವಿಠಲ. ಭಕುತ ಅಂದರೆ ಇಲ್ಲಿ ಎಲ್ಲ ಬರುತ್ತೆ. ಅನ್ನ ಅಂಬೋದನ್ನ ಜೀವರು ಭುಂಜಿಸಿದಾಗೆ ಆಹಾರ ಧಾನ್ಯಾದಿಗಳಲ್ಲಿ ಅನ್ನದಲ್ಲಿ ಅನ್ನನಾಮಕನಾಗಿ, ಹಾಗೆ ಆಹಾರ ಇವೆಲ್ಲದರೊಳಗೆ ಅನ್ನದ ನಾಮಕನಾಗಿ, ಅನ್ನದ ಅನ್ನಾದ ಇವೆಲ್ಲ ನಾಮಗಳಿಂದ ಪರಮಾತ್ಮ ಕರೆಸ್ಕೊಳ್ತಾನೆ. ಅನ್ನದ ಅನ್ನಾದ ನಾಮಕನಾಗಿ ಸ್ವಾಮಿಯೇ, ಅದನ್ನೇ ಭಕುತನಾಮ ಅಂತ ಹೇಳ್ತಾರೆ. ವಿರಕುತಿಯ ವೈರಾಗ್ಯವನ್ನು ಕರುಣಿಸು ಸ್ವಾಮಿ. ಈ ಆಪೇಕ್ಷೆಗಳು ಅದು ಬೇಕು ಇದು ಬೇಕು ಅಂತ ನಿತ್ಯ ಒಂದು ಸಿಕ್ತು ಅಂದರೆ ಅಲ್ಲಿಗೆ ನಮ್ಮ ಆಪೇಕ್ಷೆ ನೆರವೇರೋದಿಲ್ಲ. ಅದಕ್ಕೆ ವಿಜಯದಾಸರು ಇನ್ನೊಂದು ಸುಳಾದಿಯಲ್ಲಿ ಬರೆದಿದ್ದಾರೆ, ಆಪೇಕ್ಷ ಎನ್ನದಿದೆ ಮತ್ತೊಂದಾವುದು ಸಲ್ಲ. ಇದರೊಳಗೆ ಏನು ಬೇಡ ನನಗೆ ಆಪೇಕ್ಷ, ನಿನ್ನವನು ಅಂತ ನನ್ನ ಕರ್ಕೋ ಅಂತ ಹೇಳ್ತಾ ಇದ್ದಾರೆ. ಅದೇ ಥರ ಕಿಂಕರರೊಳಗೆ ನಿನ್ನ ಭಕ್ತರರೊಳಗೆ ನನ್ನ ಸೇರಿಸು ಸ್ವಾಮಿ. ಭಕುತನಾಮ ನಮ್ಮ ವಿಜಯ ವಿಠಲ ವಿರಕುತಿ ಪಾಲಿಸು, ಭಕುತಿಲಿ ನಲಿಸು.
ನಿಲ್ಲಿಸು, ಭಕುತಿಯಲ್ಲಿ ನನ್ನ ನಿಲ್ಲಿಸು, ಆ ಜ್ಞಾನ ಕರ್ಮ ಅನುಸಂಧಾನ ಇವೆಲ್ಲ ಪೂರ್ವಕವಾದ ಸ್ನೇಹದಲ್ಲಿ ನನ್ನ ಸ್ಥಿರಗೊಳಿಸು, ಅಭಿವೃದ್ಧಿ ಮಾಡು. ಪ್ರಸಿದ್ಧವಾದ ಈ ಏನು ನಮಗೆ ಆ ಭಕ್ತಿ ನೀನು ಕೊಡು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನಮಗೆ ಬೇಕಾಗಿರೋದು ನೀ ಎಲ್ಲದರೊಳಗೆ ಇರ್ತಿ, ಎಲ್ಲದರೊಳಗೆ ಇದ್ದಿ, ಸಕಲ ಜೀವರರೊಳಗೆ ಇದ್ದಿ, ಈ ದುರುಳರು ಒಳಗೆ ನಿಂತು ಈ ಇಂದ್ರಿಯಗಳನ್ನು ಕೆಟ್ಟ ಕಡೆಗೆ ಕರ್ಕೊಂಡು ಹೋಗೋದನ್ನು ನಿಲ್ಲಿಸಿ, ನನ್ನ ಪ್ರಾರಬ್ಧಾನುಸಾರನೇ ಅದು ಆಗೋದು, ಕೆಟ್ಟ ಕಡೆ ಹೋಗೋದು ಕೂಡ. ಆದರೆ ಅದನ್ನು ನೀನು ಸ್ವೀಕಾರ ಮಾಡ್ತೀಯಲ್ಲಪ್ಪ, ಮೊದಲು ಅದನ್ನು ಸ್ವೀಕಾರ ಮಾಡಿದಾಗೆ ನಿನ್ನ ಕಡೆ ಧ್ಯಾಸ ಕೊಡೋ ಥರ ಮಾಡು ಸ್ವಾಮಿ. ಮತ್ತೆ ಮತ್ತೆ ನನಗೆ ಜನ್ಮ ಕೊಡಬೇಡ, ಅದು ನಿನ್ನ ಕಡೆ ಧ್ಯಾಸ ಕೊಡಿಸಿ ಸ್ಥಿರಗೊಳಿಸು, ಜ್ಞಾನ ಅಭಿವೃದ್ಧಿ ಮಾಡು, ವೈರಾಗ್ಯ ಕೊಡು, ನಿನ್ನ ಭಕ್ತರೊಳಗೆ ನನ್ನ ಸೇರಿಸು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನಾದರೇನು ಇನ್ನು ಹಾನಿ ವೃದ್ಧಿಗಳಿಗೆ ನೀಸನಲ್ಲದೆ ಗತಿಯಿಲ್ಲ, ನಾನೀಗ ಸಟಿಯವನಲ್ಲ ಅಂತ ಹೇಳ್ತಾರೆ. ಏನಾದರೇನು ಪಾಪ ಆಗಲಿ ಪುಣ್ಯ ಆಗಲಿ ಎಷ್ಟು ಬಂದರೆ ಕೂಡ ಮುಂದ ಕಾಲದ ಆಯುಷ್ಯದ ಏನು ಹಾನಿ ವೃದ್ಧಿಗಳಿಗೆ, ಇದು ಇನ್ನು ಮುಂದೆ ಅಂದರೆ ಇನ್ನೂ ಹಾನಿ ವೃದ್ಧಿಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪಾಪ ಪುಣ್ಯಗಳಿಗಾಗಿರ್ಬೋದು, ಇವನ ಮುಂದಿನ ಆಯುಷ್ಯದೊಳಗೆ ಪಾಪ ಪುಣ್ಯಗಳಿಗೆ, ಸುಖ ದುಃಖಗಳಿಗೆ, ನಿನ್ನನ್ನು ಬಿಟ್ಟರೆ ಯಾರು ಗತಿಯಪ್ಪ, ಯಾರು ಉದ್ಧಾರಕರಿಲ್ಲ ನಿನ್ನ ಬಿಟ್ಟರೆ. ಇದುವರೆಗಂತೂ ನಮಗೆ ಜ್ಞಾನದಿಂದ ಅದು ನಾನೇ 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 ಅಮ್ಮ ಅಹಂಕಾರ ಕೊಟ್ಟಿದ್ದೆವು. ಈಗ ವಿಜಯದಾಸರ ಸುಳಹಾದಿ ಪಾರಾಯಣ ಮಾಡುವಷ್ಟು ಭಾಗ್ಯ ನಮಗೆ ಕೊಡ್ತಾ ಇದ್ದೀವಿ ಸ್ವಾಮಿ. ನಾವು ಅದೇ ಬೇಡ್ಕೋಬೇಕು ಸ್ವಾಮಿನ, ಪ್ರಾರ್ಥನೆ ಮಾಡಬೇಕು. ನೀನಲ್ಲದೆ ಗತಿ ಇಲ್ಲ, ನೀನಲ್ಲದೆ ನನಗೆ ಯಾರೂ ಗತಿ ಇಲ್ಲಪ್ಪ. ಮುಂದಿನ ಆಯುಷ್ಯ ಇರೋವರೆಗೆ ಪಾಪ ಪುಣ್ಯಗಳು, ಸುಖ ದುಃಖಗಳು ಇವೆಲ್ಲದಕ್ಕೆ ನೀನೇ ಅಪ್ಪ ಸ್ವಾಮಿ. ನೀನಲ್ಲದೆ ಗತಿ ಇಲ್ಲಪ್ಪ, ನನಗೆ ಯಾರೂ ಆಶ್ರಯವಾಗಿಲ್ಲ. ನಾನೀಗ ನನ್ನ ಶೇಷಾಯುಷ್ಯದಲ್ಲೀಗ ಸುಳ್ಳಿನವನಲ್ಲ, ನಿನಗೇ ಬೇಡ್ಕೊತಾ ಇದ್ದೀನಿ ಸ್ವಾಮಿ. ಅಂದರೆ ಜೀವ ಪರಮಾತ್ಮ ಐಕ್ಯ ಅಂತ ನಾನು ತಿಳಿದಿಲ್ಲಪ್ಪ. ನೀನು ನಿನ್ನ ದಾಸನು ನಾನು, ದಾಸರ ದಾಸರ ದಾಸನು ನಾನು ಅಂತ ತಿಳ್ಕೊಂಡಿದ್ದೀನೋ ಸ್ವಾಮಿ. ಅದಕ್ಕೆ ಹೀನಾಯವನ್ನು, ಪ್ರಾರಬ್ಧದಲ್ಲಿರುವ ಕೆಟ್ಟ ಕರ್ಮಗಳಿಂದ ಬಂದ ಪಾಪವನ್ನು ಕಳೆದು ಬಿಡಪ್ಪ. ಇವೆಲ್ಲ ಈ ರೋಗಗಳಿಂದ ನಿನ್ನ ನಾಮಸ್ಮರಣೆ ಬಿಟ್ಟು ಏನಿರ್ತಾ ಇದ್ದೀನಲ್ಲ ಅದನ್ನು ಬಿಡಿಸು ಸ್ವಾಮಿ. ಈ ಪ್ರಾರಬ್ಧದಲ್ಲಿ ಕೆಟ್ಟ ಕರ್ಮಗಳು ಏನು ಬಂದಿದ್ದಾವೋ ಆ ಪಾಪಗಳನ್ನು ನಾಶ ಮಾಡಿ, ಅನಾದಿ ಕಾಲದಲ್ಲಿಂದ ಈ ನೀನೇ ಎಂಬುದು, ನಿನ್ನ ಬಿಟ್ಟು ಬೇರೆ ಯಾರೂ ಇಲ್ಲ, ನೀನೇ ಸರ್ವ ಸ್ವತಂತ್ರ. ನಾನು ನೀನು ಹೇಳಿದಂಗೆ ನೀನು ಒಳಗೆ ನಿಂತು ಏನು ನಡೆಸ್ತೀಯೋ ಹಾಗೆ ನಡೀತಾ ಇದ್ದೀನಿ ಎಂಬುದನ್ನು ತಿಳ್ಕೊ. ಆ ಜ್ಞಾನ ನನಗೆ ಕೊಡು. ಹೀನಾಯವನ್ನು ಕಳೆದು ಜ್ಞಾನವನ್ನು ತೋರಿಸು. ನೀನೆಂಬುವುದು ತಿಳುಹಿ ಆನಂದ ಕೊಡುವುದು. ನೀನೇ ಎಲ್ಲ ಅಂತ ತಿಳಿಸಿಕೊಡು ಸ್ವಾಮಿ, ನೀನೇ ಎಲ್ಲ ಅಂತ ನನಗೆ ತಿಳಿಸಿಕೊಡು. ಬಹಳ ಕಷ್ಟವಾಗಿದ್ದಿದ್ದು ಪಾಪ ಪುಣ್ಯಗಳ ಫಲಗಳು, ದುಃಖ ಸುಖಗಳು ಅನುಭವಿಸಲಿಕ್ಕೆ ನಾವು ಸ್ವಾಮಿಯೇ ಪ್ರೇರಕ. ಅವನ ಶಕ್ತಿನಿಂದ ಬೇರೆ ಯಾವುದೂ ವಿಧಿಗಳಿಲ್ಲ. ಅದಕ್ಕೆ ಅವನನ್ನು ನಾವು ಅದೇ ಪ್ರಾರ್ಥನೆ ಮಾಡಬೇಕು. ನನ್ನ ಈ ಕರ್ಮದಲ್ಲಿಂದ ಬಂದ ಈ ಪಾಪಗಳು ಏನಿದ್ದಾವೋ ಅದನ್ನು ಕಳೆದು ನಿನ್ನ ಅಧೀನದಾಗಿ ನಾನಿದ್ದೀನಿ. ನೀನು ಸರ್ವ ಸ್ವತಂತ್ರನು. ನನ್ನ ಬಿಂಬರೂಪಿ ಪರಮಾತ್ಮ. ನೀನು ಜೀವನ ಯಾವುದೇ ಫಲಗಳನ್ನು ಅನುಭವಿಸಬೇಕಾದರೆ ಅದು ಪರಮಾತ್ಮನ ಉಚ್ಚಿಷ್ಟ ರೂಪದಲ್ಲಿಂದನೇ ಹೊರಗೆ ಬರೋದು. ಅದಕ್ಕೆ ಆ ಜೀವನ ಮಾಡಬೇಕಾದ ಈ ಪಾಪ ಪುಣ್ಯಗಳು ಏನೇನು ಎಲ್ಲ ಆ ಪರಮಾತ್ಮ ಮುಖ್ಯ ಕಾರಣನಾಗಿ ಇರ್ತಾನೆ. ಇದನ್ನು ತಿಳ್ಕೋಬೇಕು ನಾವು. ನಿನ್ನ ನಂಬಿದ ಎನಗೆ ಪಾಪದಂಜಿಕೆ ಇಲ್ಲ, ಪುಣ್ಯದಾಶೆಯೂ ಇಲ್ಲ ಪರಮಪುರುಷ. ನಿನ್ನ ಪ್ರೇರಣೆಯಿಂದ ಎನ್ನಿಂದ ಮಾಡಿಸುವ ಪುಣ್ಯ ಪಾಪದ ಫಲವು ನಿನ್ನದಯ್ಯ ಅಂಥೇಳಿ ಗುರುಗೋಪಾಲ ವಿಠಲರು ಶಿಷ್ಯರಾದ ಶ್ರೀ ವರದೇಶ ವಿಠಲರು ಹೇಳಿದ್ದು ಇದು. ಈ ರೀತಿಯಾಗಿ ಯಾವ ಜೀವರು ಪರಮಾತ್ಮನಲ್ಲಿ ಪೂರ್ಣ ಗುಣಗಳನ್ನು ಚಿಂತಿಸ್ಲಿಕ್ಕಂತೂ ಆಗೋದೇ ಇಲ್ಲ. ಅದು ಚಿಂತನೆ ಮಾಡ್ತೀನಿ ಅಂತಂದರೆ ಅದು ಸುಳ್ಳೇ ಆಗ್ತದೆ. ಅವರ ಜೀವನದಲ್ಲಿ ಏನು ನಮಗೆ ಎಷ್ಟು ಯೋಗ್ಯತೆ ಇರ್ತದೋ ಅಷ್ಟೇ ಆ ಸ್ವಾಮಿಯ ಗುಣಗಳನ್ನು ನಾವು ಚಿಂತನೆ ಮಾಡಲಿಕ್ಕೆ ಆಗೋದು. ನೀನಲ್ಲದೆ ಗತಿ ಇಲ್ಲ, ನಾನೀಗ ಸಟಿಯವನಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀನಲ್ಲದೆ ಯಾವುದೂ ಇಲ್ಲಪ್ಪ, ನನಗೆ ಗತಿನೇ ಇಲ್ಲ.
ಸರ್ವ ಸಮರ್ಪಣೆ ನಿನಗೆ ಮಾಡ್ತಾ ಇದ್ದೀನಿ, ಯಾರು ನಂದೆಲ್ಲ ನಿನಗೆ ಕೊಡ್ತಾ ಇದ್ದೀನಪ್ಪ, ನಾನು ಮಾಡಿದ್ದೆಲ್ಲ ನೀನೇ ಒಳಗೆ ನಿಂತು ಮಾಡಿಸ್ತಾ ಇದ್ದೀಯೋ ಅಂಥೇಳಿ, ನಿನ್ನ ಬಿಟ್ಟು ನನಗೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಥಾಣುವೆ ನಾಮ ನಮ್ಮ ವಿಜಯ ವಿಠ್ಠಲರೇಯ, ನೀನೆಂಬುದು ತಿಳಿಸಿಕೊಡಪ್ಪ, ಆನಂದ ಕೊಡುವುದು ನೀನೆಂಬುದು ತಿಳಿಸಿದರೆ ಸಾಕು. ನೀನು ಯಾರು ಅಂಥೇಳಿ, ಅಂದರೆ ಸರ್ವಸ್ವ ಅವನ ಬಗ್ಗೆ ನಮಗೆ ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ, ಆದರೆ ನೀನು ಸರ್ವತಃ ನೀನೇ ಎಲ್ಲ ಮಾಡಿಸೋನು ಎಂಬೋ ಜ್ಞಾನ ನನಗೆ ಕ್ಷಣ ಕ್ಷಣಕ್ಕೆ ಕೊಡ್ತಾ ಇರು, ನಾನು ಎಂಬೋ ಅಹಂಕಾರವನ್ನು ಬಿಡಿಸು. ಆವಾಗೆ ಸ್ಥಾಣುವೆ ನಾಮ, ಎಲ್ಲ ಸ್ಥಾನಗಳಲ್ಲಿ ಇದ್ದವನು ಸ್ಥಾಣುವೆ ನಾಮ ನಮ್ಮ ವಿಜಯ ವಿಠ್ಠಲ ರೇಯ, ಅದೇನು ಭಕ್ತರಿಗೆ ನೀನಲ್ಲದೆ ಉಂಬುವ ನಾನಲ್ಲವೇ. ಸ್ಥಾಣುವೆ ನಾಮ ಅಂಥೇಳಿ ಇದರೊಳಗೆ ವಿಷ್ಣು ಇದರೊಳಗೆ ಬರುತ್ತೆ, ಸಹಸ್ರನಾಮದರೊಳಗೆ. ನಮ್ಮ ವಿಜಯ ವಿಠ್ಠಲರೇಯ, ಧೇನು ಭಕ್ತರಿಗೆ ನೀನಲ್ಲವೇ, ಕರದುಂಬುವ ನಾನಲ್ಲವೇ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಹಸುವಿನ ಯಾವ ಥರ, ಹಸುವಿನಂತೆ ಒಲಿ ನನ್ನ, ಇಲ್ಲಿ ಏನು ಅರಿಯದ ಅಜ್ಞಾನ ಕವಚವನ್ನು ನಾನು ಕಟ್ಕೊಂಡಿದ್ದೀನಪ್ಪ. ಆಗ ಹುಟ್ಟಿದ ಕರು, ಅದು ಏನು ಹಸುವಿನಂತೆ, ಆ ಕರುವಿನ ಯಾವ ಥರ ಹಸು ನೋಡ್ಕೊತದೋ ಆ ಹಸುವಿನ ರಕ್ಷಣೆಯಿಂದ ಮುಂದೆ ತಾನು ಹಸುವಾಗುವಂತೆ ನೀನು ಭಕ್ತರನ್ನು, ಜೀವರನ್ನು ಆಶ್ರಯಿಸಿ ನಿನ್ನ ಅನಂತ ಮಹಿಮೆಗಳನ್ನು ಅವರವರ ಯೋಗ್ಯತಾನುಸಾರ ತಿಳಿಸಿ 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 ನಮ್ಮನ್ನೆಲ್ಲ ಒಂದು 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 ಭಕ್ತರನ್ನು ಮಾಡ್ತಾ ಇದ್ದೀ. ಅದಕ್ಕೆ ಈ ಜೀವರ ಪಾಪ ಫಲಗಳು ಅಂದರೆ ರೋಗಾದಿಗಳು ಈ ಅಜ್ಞಾನ ನಾಶ ಮಾಡ್ತಾ ಇದ್ದಾವೆ. ಅದು ಅಜ್ಞಾನವನ್ನು ನಾಶ ಮಾಡೋದು, ರೋಗಾದಿಗಳಿಂದ ನಮ್ಮ ಪಾಪ ಫಲಗಳನ್ನೆಲ್ಲ ಉಣಿಸ್ತಾ ಇದ್ದೀನಿ ನೀನು ಸ್ವಾಮಿ. ಹಸುವಿನ ಹಾಲು ಕರು ಹೋಗಿ ತಾನೇ ಉಣ್ತದ, ಕುಡಿದಂತೆ ಭಗವಂತನು ಅವನ ಭಕ್ತನಾದ ಜೀವನು ಕೂಡ ಪರಮಾತ್ಮನ ಅನಂತ ಮಹಿಮೆಗಳಲ್ಲಿ ಶ್ರವಣಾದಿ ನವವಿಧ ಭಕ್ತಿಗಳ ಮಾಧ್ಯಮದಿಂದ ಸೇವಿಸಿ ಇದರ ಪಕ್ವತೆಯನ್ನು ತಿಳ್ಕೊಂಡು ಬಿಂಬರೂಪಿ ಪರಮಾತ್ಮನ ದರ್ಶನ ಮಾನಸಿಕವಾಗಿ ಅವನ ಪೂಜೆ ಮಾಡಿ ಸರ್ವ ಕೆಲಸಗಳಲ್ಲಿ ಸ್ವಾಮಿ ನಿಂತು ಮಾಡಿಸ್ತಾ ಇದ್ದಾನೆ ಅಂಥೇಳಿ ಅದನ್ನು ತಿಳ್ಕೊಂಡು ಚಿಂತನೆ ಮಾಡೋ ಥರ ಮಾಡು ಸ್ವಾಮಿ. ನೀ ಕರುಣಿಸಿದ ಸಾಧನಾ ಶಕ್ತಿಯನ್ನು ನನಗೆ ಕೊಡು, ನೀನೇ ಕರುಣಿಸಿ ನನಗೆ ಸಾಧನಾ ಶಕ್ತಿ ಕೊಡು. ನೀನು ಎಲ್ಲರೊಳಗೆ ನಿಂತು ಕೊಟ್ಟಿರ್ತಿದ್ದಿ, ನನ್ನ ಜೀವನ ಯೋಕ್ತಿ ಪ್ರಕಾರ ನನಗೆ ಈ ರೋಗಾದಿಗಳನ್ನು ಕೊಟ್ಟು ಈ ಏನೇ ಇದು ಕೊಡ್ತಾ ಇದೆಯೋ ಪಾಪ ಕರ್ಮಗಳನ್ನೆಲ್ಲ ರೋಗಾದಿಗಳಲ್ಲಿಂದ ತೆಗೆದು ಹಾಕಿದರೆ ಕೂಡ ನಿನ್ನ ಧ್ಯಾನದಲ್ಲಿ ಇಡು. ಆ ಹಸುವು ಕರುವನ್ನು ಯಾವ ಥರ ನೋಡ್ಕೋತದೋ ಆ ಥರ ನನ್ನ ನೋಡ್ಕೋ ಸ್ವಾಮಿ. ನಾನೇ ಬಂದು ನನ್ನ ಒಳಗೆ ನಿಂತು ಅದು ಕೂಡ ನೀನೇ ಕರ್ಕೊಂಡು ಹೋಗಿ ನಿನ್ನ ಬಗ್ಗೆ ನನ್ನ ಜೀವನ ಯುಕ್ತಿಗೆ ಎಷ್ಟು ಅರ್ಥ ಆಗ್ತದೋ ಅಷ್ಟು ತಿಳಿಸು ಸ್ವಾಮಿ ಅಂತ ಕೇಳ್ಕೊತಾ ಇದ್ದಾರೆ. ಕೀರ್ತಿ ಅಪಕೀರ್ತಿ ನಿನ್ನದು ಕಾಣೋ, ದೀಪುತ ಮೂರ್ತಿ ವಿಜಯ ವಿಠ್ಠಲ ಎನ್ನಾಳುವ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಜೀವರು ಇಲ್ಲಿ ಯಶಸ್ಸಾಗಿರ್ಬೋದು, ಒಳ್ಳೆ ಜ್ಞಾನದಿಂದ ಯಶಸ್ಸು ಬರ್ತದ, ಕೀರ್ತಿ ಬರ್ತದ, ಅದೇ ಅಪಕೀರ್ತಿ ಕೂಡ ಬರ್ತದ, ಕೆಟ್ಟ ಇದು ಕೂಡ ಬರ್ತದ. ಆ ಜ್ಞಾನದಲ್ಲಿಂದ ಕೀರ್ತಿ, ಅಜ್ಞಾನದಲ್ಲಿಂದ ಈ ಅಪಕೀರ್ತಿ ಎಂಬುದು, ಇವೆರಡೂ ದೇಹಾಭಿಮಾನಕ್ಕೆ ಕಾರಣವಾದರೆ ಕೂಡ ಎರಡಕ್ಕೂ ಮೂಲವಾಗಿ ಸ್ವಾಮಿಯ ಶಕ್ತಿ, ಪ್ರೇರಕ ಶಕ್ತಿಯು ದೇವರೇ ಆಗಿರ್ತಾನೆ. ಎಲ್ಲ ನಿನ್ನದೇ ಕಾಣೋ ದೀಪುತ ಮೂರ್ತಿ ವಿಜಯ ವಿಠ್ಠಲ. ನೀ ಕೀರ್ತಿ ಅಪಕೀರ್ತಿ ನಿನ್ನದೇ ಅಪ್ಪ. ಇಂಥ ಜ್ಞಾನ ಈ ಗುಣಗಳಲ್ಲಿಂದ ಕೂಡಿದ ನನಗೆ ನೀನು ಈ ಎರಡಕ್ಕೂ ಮೂಲವಾಗಿ ಪ್ರೇರಕ ನೀನೇ ಆಗಿದ್ದಿ ಸ್ವಾಮಿ. ಎನ್ನಾಳುವ ಸ್ವಾಮಿ ನೀನು, ನನ್ನ ಬಿಂಬರೂಪಿ ಪರಮಾತ್ಮ. ನನ್ನ ಜೀವನ ಪರ್ಯಂತ ನನಗೆ ನಿನ್ನ ಧ್ಯಾಸ ಬಿಟ್ಟು ಇರೋ ಥರ ಮಾಡಬೇಡಪ್ಪ, ನಿನ್ನ ಬಂಟನಾಗಿ ನನ್ನ ಕರ್ಕೋ ಸ್ವಾಮಿ ಅಂಥೇಳಿ ಇಲ್ಲಿ ವಿಜಯದಾಸರು ಕೇಳ್ತಾ ಇದ್ದಾರೆ. ಹೋದಷ್ಟು ಇದ್ದದ ಈ ಸುಳಾದಿಯಲ್ಲಿ ಅರ್ಥಾನುಸಂಧಾನ ಪ್ರಯತ್ನಪೂರ್ವಕವಾಗಿ ಎಷ್ಟು ನನಗೆ ಅರ್ಥ ಆಗಿದ್ದೀನೋ ಅಷ್ಟೇ ತಿಳಿಸ್ಲಿಕ್ಕೆ ಒಳಗೆ ನಿಂತು ಸ್ವಾಮಿ ನುಡಿಸಿದಷ್ಟು ನುಡಿತಾ ಇದ್ದೀನಿ. ನಹಂಕರ್ತ ಹರಿಕರ್ತ. ಜೈ ವಿಜಯರಾಯ. ಶ್ರೀಕೃಷ್ಣ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.